ಅಕ್ಕ ಯಾಕೆ ಹಿಂಗ್ ನಗ್ತಾ ಇದೆಯಾ? ಆಗ್ಲೇ ತಿಲೋತ್ತಮ ಅತ್ತೆ ಮುಖ ನೋಡಿದ್ನಲ್ವಾ, ಅದನ್ನ ನೆನ್ಸ್ಕೊಂಡಾಗೆಲ್ಲ ನಗು ಬರ್ತಿದೆ. ಯಾಕತ್ಗೆ? ಗಾಯತ್ರಿ ಅತ್ತೆ ಫೋಟೋ ನೋಡಿದ್ರೇನೆ ಇಷ್ಟೊಂದು ಹೆದರ್ಕೋತಿದಾರಲ್ವಾ. ನಾಳೆ ಶ್ರಾದ್ದ ಮಾಡ್ಬೇಕಾದ್ರೆ ನಿಮ್ಮಮ್ಮನ ಆತ್ಮ ಏನಾದ್ರೂ ಬಂತು ಅಂದ್ರೆ ಇನ್ನೆಷ್ಟ್ ಹೆದರ್ಕೋತಾರೋ ಅಂತ. ಅಮ್ಮೋರ ಆತ್ಮನ ಅತ್ತೆ ನೋಡಿಲ್ಲ ಅಲ್ವಾ? ಗ್ರಹಚಾರ ಕಿವಿ ಮುಚ್ಚಿ ಕಪಾಳಕ್ ಹೊಡೆದ್ರೆ ಕಣ್ಣಿಗೆ ಕಾಣಿಸ್ದೇ ಇರೋದು ಕೂಡ ಕಾಣಿಸುತ್ತೆ ಅಂತ ಅರ್ಥ. ಯಾರ್ಯಾರಿಗೂ ಕಾಣಿಸೋದಲ್ಲ ಅದಕ್ಕೆ, ಅಮ್ಮ ನನಗ್ ಕಾಣಿಸ್ಬೇಕು. ಆಗ ನಾನು ಎಷ್ಟು ಖುಷಿ ಪಡ್ತೀನಿ ಅಂತ ಗೊತ್ತಾ? ಯಜಮಾನ್ರೆ, ನಿಮ್ಗೊಂದು ಮಾತು ಹೇಳ್ತೀನಿ, ಸಮಾಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ಗಾಯತ್ರಿ ಅಮ್ಮೋರು ಆತ್ಮವಾಗಿ ಕಾಣಿಸ್ತಿದ್ದಾರೆ ಅಂದ್ರೆ 2 ವಿಷಯನ ಸ್ಪಷ್ಟವಾಗಿ ತಿಳ್ಕೋಬೇಕು. ಮೊದಲನೇದು, ಪುನರ್ಜನ್ಮದಲ್ಲಿ ನನ್ನ ಮಗಳಾಗಿ ಹುಟ್ಟಿರೋ ಅವರು ಇಲ್ಲೇ ನಮ್ಮ ಹತ್ರದಲ್ಲೇ ಎಲ್ಲೋ ಇರಬೇಕು. ಎರಡನೇದು, ಆ ಮಗು ನಮ್ಮಿಂದ ಶಾಶ್ವತವಾಗಿ ದೂರನಾದ್ರೂ ಆಗಿರ್ಬೇಕು. ನೈನಿ, ಏನ್ ಮಾತಾಡ್ತಿದ್ಯಾ? ನಿನ್ ಬಾಯಿಂದ ಈ ರೀತಿ ಮಾತು ಬರುತ್ತೆ ಅಂತ ನಾನು ಅನ್ಕೊಳ್ಳಿಲ್ಲ. ಹೌದಲ್ವಾ ನೈನಿ? ಆವಾಗ್ಲೇನೋ ನಕ್ಬಿಟ್ಟೆ, ಆದ್ರೆ ಇವಾಗ ನೀನ್ ಹೇಳಿದ ಮಾತ್ ಕೇಳಿ ಒಂದ್ ಕ್ಷಣ ನನ್ ಜೀವ ಝಲ್ಲಂದ್ಬಿಡ್ತು. ಇಲ್ಲ ಅಕ್ಕ, ನಾನು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ಯಾಕಂದ್ರೆ 1.5 ವರ್ಷದ ನಂತರ ಮತ್ತೆ ಅಮ್ಮವರು ಆತ್ಮವಾಗಿ ಕಾಣಿಸಿದ್ದಾರೆ ಅಂದ್ರೆ ಈ 2 ಕಾರಣ ಇರಕ್ ಸಾಧ್ಯ. ನೈನಿ, ಅಂತ ಸಮಯದಲ್ಲಿ ಎರಡನೇದ್ರ ಬಗ್ಗೆ ಮಾತಾಡಬಾರ್ದು. ಅಮ್ಮ ಬದುಕಿದ್ದಾರೆ, ಜೀವಂತವಾಗಿ ಇದ್ದಾರೆ. ನೋಡ್ ನೈನಿ, ಗಾಯತ್ರಿ ಪುಟ್ಟಿ ಕೂಡ ಹೇಗ್ ನೋಡ್ತಿದ್ದಾಳೆ ಅಂತ. ನಿಮ್ ಗಾಯತ್ರಿ ಅತ್ತೆಗೆ ನನ್ನಷ್ಟೇ ವಯಸ್ಸಾಗಿರತ್ತೆ, ನನ್ ಥರನೇ ಗುಂಡಾಗಿರ್ತಾರೆ ಅಂತ ಸ್ವಲ್ಪ ತಾಳ್ಮೆಯಿಂದ ಇರಮ್ಮ ಬರ್ತಾರೆ ಅನ್ನೋ ತರ ಇದೆ. ನೀವೇನೇ ಹೇಳ್ತಿದ್ರು ನನಗೆ ನಂಬಿಕೆ ಧೈರ್ಯ ಬರ್ಸೋಕ್ಕೋಸ್ಕರ ಅಂತ ನನಗೆ ಗೊತ್ತಕ್ಕ. ಆದ್ರೆ ಈ 2ರಲ್ಲಿ ಒಂದಂತೂ ಸತ್ಯ, ಇನ್ನೊಂದು ಊಹೆ. 2 ಅಲ್ಲ ಅನ್ನೋದು ಅಸಂಭವ.